ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾದಂಥ ದೋಸೆನ ಮಾಡೋದು ತೋರಿಸ್ತಾ ಇದ್ದೀನಿ. ಅದೇ ಓಟ್ಸ್ ದೋಸೆ. ತುಂಬ ಬೇಗ ಆಗುತ್ತೆ, ಹಾಗೆ ತಿನ್ನೋದಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನಾನು ಆಲೂಗಡ್ಡೆ ಕರಿ ಮಾಡಿದ್ದೀನಿ. ಅದ್ರ ಬದಲಾಗಿ ನೀವು ಚಟ್ನಿ ಅಥವಾ ನಿಮಗೆ ಇಷ್ಟವಾದ ಪಲ್ಯ ಮಾಡ್ಕೋಬೋದು. ಇಲ್ಲಿ ನಾನು ಸುಮಾರು 1 ಕಪ್ಪಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಇದು ರೆಗ್ಯುಲರ್ ಓಟ್ಸ್ ಆಗಿದೆ, ಇದರಲ್ಲಿ ಯಾವುದೇ ರೀತಿ ಫ್ಲೇವರ್ ಇಲ್ಲ. ಇದನ್ನು 3ರಿಂದ 4 ಸಾರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಅದು ತೊಳೆದಾಗ ಒಂಥರ ವೈಟ್ ರೀತಿ ಇರುತ್ತೆ, ಅದು ಪೂರ್ತಿ ಕ್ಲಿಯರ್ ಆಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕು. ಈಗ ಇದಕ್ಕೆ ನಾನಿಲ್ಲಿ ಸುಮಾರು 3 ಟೀ ಸ್ಪೂನಷ್ಟು ರವೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ರೆಗ್ಯುಲರ್ ಉಪ್ಪಿಟ್ಟು ಮಾಡೋವಂಥ ರವೆ ಹಾಕೋದ್ರಿಂದ ಏನಂದರೆ ನಿಮಗೆ ದೋಸೆ ಕ್ರಿಸ್ಪಾಗಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರುತ್ತೆ. ಹಾಗಾಗಿ ರವೆನ ಹಾಕ್ಕೊಂಡು ಇದಕ್ಕೆ ಈ ಓಟ್ಸ್ ಮುಳುಗೋಷ್ಟು ಸುಮಾರು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕ್ಕೊಂಡು ಮಿನಿಮಮ್ ಒಂದು 30 ನಿಮಿಷ ಆದ್ರೂ ಓಟ್ಸ್ನ ನೆನೆಸ್ಕೋಬೇಕಾಗತ್ತೆ. ನೆನೆಸ್ಕೊಂಡು ನಂತರ ಇದನ್ನು ನುಣ್ಣಗೆ ನಾವು ದೋಸೆ ಎಲ್ಲ ಹೇಗೆ ಮಾಡ್ಕೋತೀವಿ ನೋಡಿ ಆ ರೀತಿ ಇದನ್ನು ರುಬ್ಕೋಬೇಕಾಗತ್ತೆ. ಈಗ ನೋಡಿ 30 ನಿಮಿಷ ಆಗಿದೆ. ಇದನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಇದೇ ರೀತಿ ಉದ್ದಿನಬೇಳೆ ಬಳಸದೆ ಪುರಿನ ಉಪಯೋಗಿಸಿ ನಾನು ದೋಸೆನ ಕೂಡ ಮಾಡಿ ತೋರಿಸಿದ್ದೀನಿ, ಮಸಾಲೆ ದೋಸೆನ ಮಾಡಿ ತೋರಿಸಿದ್ದೀನಿ. ಅದೆಲ್ಲದನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗೆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈಗ ಇದು ನುಣ್ಣಗಾಗಿದೆ. ಇದನ್ನು ಹದ ಹೇಗಿರಬೇಕು ಅಂದರೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಷ್ಟು ಇದ್ದರೆ ಸಾಕು, ತುಂಬ ತೆಳ್ಳಗೆ ಕೂಡ ಮಾಡ್ಕೊಳ್ಳೋದು ಬೇಡ. ಅದೇನಾದರೂ ನಿಮಗೆ ಹಿಟ್ಟು ತೆಳ್ಳಗಾಯಿತು ಅಂತ ಅನಿಸಿದ್ರೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಥವಾ ನೀವು ಮತ್ತೆ ಒಂದು 2 ಸ್ಪೂನಷ್ಟು ರವೆನ ಕೂಡ ಮಿಕ್ಸ್ ಮಾಡ್ಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಿಟಿಕೆಯಷ್ಟು ಅಥವಾ 1/4 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೋಬೇಕು. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಅಡುಗೆ ಸೋಡಾ ಹಾಕೋದ್ರಿಂಗೆ ನಿಮಗೆ ಸಾಫ್ಟಾಗಿ ಗರಿಗರಿಯಾಗಿ ಬರುತ್ತೆ ಅಷ್ಟೇ. ಈ ಅಡುಗೆ ಸೋಡಾ ಮಿಕ್ಸ್ ಆಗೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ. 15 ನಿಮಿಷ ಬಿಟ್ಟ ಮೇಲೆ ನಾವು ದೋಸೆ ಹಾಕ್ಕೋಬೋದು. ಈ ಓಟ್ಸ್ನಲ್ಲಿ ಏನಂದರೆ ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು. ಇದರಲ್ಲಿ ರಿಚ್ ಇನ್ ಪ್ರೋಟೀನ್ಸ್ ಇರುತ್ತೆ. ಪ್ರೋಟೀನು ಹಾಗೆ ಫೈಬರು ಹೇರಳವಾಗಿರೋದ್ರಿಂದ ಡಯಟ್ ಮಾಡೋರು ಓಟ್ಸನ್ನು ನಾನಾ ವಿಧದಲ್ಲಿ ತೊಗೊತಾರೆ. ಉದಾಹರಣೆಗೆ ಉಪ್ಪಿಟ್ಟು ಮಾಡ್ತಾರೆ, ಓಟ್ಸ್ ಪೋರಿಜ್ ಅಂತ ಮಾಡಿ ತೊಗೋತಾರೆ. ಅದೆಲ್ಲ ತಿಂದು ಬೇಜಾರಾಗಿದ್ದರೆ ನೀವು ಈ ರೀತಿ ಓಟ್ಸ್ನಲ್ಲಿ ಕೂಡ ದೋಸೆನ ಮಾಡ್ಕೋಬೋದು, ಬೇಗ ಕೂಡ ಆಗುತ್ತೆ. ಈಗ ನೋಡಿ ಹೆಂಚು ಕೂಡ ಕಾದಿದೆ. ನಾವು ರೆಗ್ಯುಲರಾಗಿ ಹೇಗೆ ದೋಸೆ ಎಲ್ಲ ಹಾಕ್ಕೋತೀವಿ ನೋಡಿ ಅದೇ ರೀತಿ ಇದನ್ನು ಹಾಕ್ಕೋಬೇಕು. ನೀವು ಸ್ವಲ್ಪ ದಪ್ಪನಾಗಿ ಹಾಕ್ಕೊಂಡ್ರೆ ಇದು ಓಟ್ಸ್ ಉತ್ತಪ್ಪಂ ಥರ ಇರುತ್ತೆ. ಇದ್ರ ಮೇಲೆ ನೀವು ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇಲ್ಲ ನಮಗೆ ಗರ್ಗರಿಯಾಗಬೇಕು, ಕ್ರಿಸ್ಪಾಗಿರಬೇಕು ಅಂತ ಅನ್ನೋದಿದ್ದರೆ ಮಸಾಲೆ ದೋಸೆ ಥರ ತೆಳ್ಳಗೆ ಕೂಡ ಹಾಕ್ಕೋಬೋದು. ಹಾಗೆ ಇದ್ರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕು. ಡಯಟ್ ಮಾಡೋರು ಎಣ್ಣೆನ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಈಗ ನೋಡ್ತಾ ಇದ್ದೀರಾ ನೀವು, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆದಮೇಲೆ ಇನ್ನೊಂದು ಕಡೆಗೆ ದೋಸೆನ ಫ್ಲಿಪ್ ಮಾಡಿಕೊಂಡು ಎರಡೂ ಕಡೆ ಬೇಯಿಸ್ಕೊಂಡ್ರೆ ನಿಮಗೆ ಗರಿಗರಿಯಾದಂಥ ಓಟ್ಸ್ ದೋಸೆ ರೆಡಿಯಾಗಿಬಿಡುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಅಥವಾ ಸಂಜೆ ಡಿನ್ನರ್ಗಾಗಿರ್ಬೋದು, ಯಾವುದಕ್ಕೆ ಆದ್ರೂ ಒಂಥರ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಇವತ್ತು ನಿಮಗೆ ನಾನು ತೋರಿಸಿರೋ ಈ ವಿಧಾನ ಇಷ್ಟ ಆದರೆ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಪ್ರತಿ ಸಾರಿನೂ ಒಂದೇ ರೀತಿ ದೋಸೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ಕೂಡ ಒಮ್ಮೆ ದೋಸೆ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ನಿಮಗೆ ಇದೇ ರೀತಿ ಯಾವ ರೆಸಿಪೀಸ್ನ ನಾನು ಮಾಡಿ ತೋರಿಸ್ಬೇಕು, ನಾನು ಯಾವ ರೆಸಿಪೀಸು ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಆದಷ್ಟು ನಾನು ರೆಸಿಪೀಸ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.